ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಬ್ಬರು ಕೂಡ ಏನಂತಂದರೆ ಮಾತಾಡ್ಕೊಳ್ಳೋಕ್ಕೆ ಹೋಗಿರ್ತಾರಲ್ವ, ಮಾತಾಡ್ಕೊಳ್ಬೋಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇಬ್ಬರು ಆ ಡೆಕೋರೇಷನ್ ನೋಡಿ ಭೂಮಿ ನೋಡಿದ್ರೆ ನನಗೆ ವಾಂತಿ ಬರ್ತಾ ಇದೆ ನೋಡೋಕ್ಕೆ ಅಂತ ಹೇಳ್ತಾರೆ. ನನಗೂ ಇರಿಟೇಟ್ ಆಗ್ತಿದೆ ಅಂತ ನಮ್ಮ ಅಜಿತ್ ಹೇಳ್ತಾರೆ. ಏನಂತಂದರೆ ನನ್ನನ್ನು ಹೆಂಗಾರ ಮಾಡಿ ಮತ್ತು ಮೊದಲಿನ ಥರ ಮಾಡಬೇಕು ಅಂತ ಈ ಡೆಕೋರೇಷನ್ ಎಲ್ಲ ಮಾಡಿದ್ದೀರಾ ನೀವು ಅಂತ ಹೇಳಿ ಭೂಮಿ ಹೇಳ್ತಾರೆ. ಅಜಿತ್ ಕೂಡ ಹೇಳ್ತಾರೆ. ಹೀಗೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ. ನಾನು ಮಾಡಿಸಿಲ್ಲ ಅಂತ ಮತ್ತೆ ಗೊತ್ತಾಗುತ್ತೆ. ಅಲ್ಲಿ ಅಂಜು ರೆಕಾರ್ಡ್ ಮಾಡ್ತಾ ನಿಂತಿರ್ತಾಳೆ. ಅದನ್ನು ಇವರು ಅಬ್ಸರ್ವ್ ಮಾಡಿರೋದಿಲ್ಲ. ಆದರೂ ಅಮ್ಮನ ನೋಡಿದ ತಕ್ಷಣ ನನಗೆ ಕೈಕಾಲೇ ಆಡಲಿಲ್ಲ ಅಂತ ನಮ್ಮ ಅಜಿತ್ ಸಾಹೇಬರು ಕೂಡ ಹೇಳ್ತಾರೆ. ನನಗೂ ಅಷ್ಟೇ, ಅತ್ತೆ ಮಗು ಥರ ಮಲಗಿದ್ರು ಗೊತ್ತಾ, ಅವ್ರನ್ನ ನೋಡಿದ್ರೆ ಕೈಕಾಲ ಆಡಿಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಮತ್ತೆ ಏನಂತಂದರೆ ಭೂಮಿ ಮುಗ್ಧತೆನ ಇಲ್ಲಿ ಒಂದು ಕ್ಷಣಕ್ಕೆ ಕಣ್ಣಲ್ಲಿ ನೀರು ತರಿಸುತ್ತೆ. ಯಾಕಂದರೆ ಅತ್ತೆನೋ ಮಮಕಾರ ಎಷ್ಟು ಇದೆ ಅಂತ ಅಂದರೆ ಅವಳಿಗೆ ಅತ್ತೆನೋ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು ಸಾಹೇಬ್ರೆ ಅಂತ ಹೇಳ್ತಾಳೆ. ಹೌದು, ನನಗೂ ಹಾಗೆ ಆಯಿತು. ಮನೆಯವರೆಲ್ಲ ಒಂದೊಂದು ಥರ ಮಾತಾಡ್ತಿರ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು ಭೂಮಿ. ಅದಕ್ಕೆ ಅಮ್ಮ ಹುಷಾರಾಗಬೇಕು, ಅಮ್ಮ ಚೆನ್ನಾಗಿರಬೇಕು ಅಂತಂದರೆ ನಂದೊಂದು ಮಾತು ತಿಳಿಸ್ಕೊಡ್ತೀಯಾ ಅಂತ ಕೇಳಿದಾಗ ಕೇಳಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಏನು ಸಾಹೇಬ್ರೆ ಅದು ಅಂತ ಹೇಳ್ತಾಳೆ. ಅದು ಭೂಮಿ ಅಂತ ಹೇಳ್ತಾರೆ. ಹೇಳಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಇನ್ನೂ ಸ್ವಲ್ಪ ದಿನ ನಾವು ಅಮ್ಮನಿಗೋಸ್ಕರ ಯಾಕೆ ಒಂದಾಗಿರಬಾರ್ದು ಅಂತ ಹೇಳಿದ ತಕ್ಷಣ ಭೂಮಿ ಕೂಡ ಯೋಚನೆ ಮಾಡ್ತಾಳೆ. ಇಲ್ಲಿ ಅಂಜು ಇದ್ದವಳು ವಿಷಯ ಬರಲಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಸೊ ಅಲ್ಲಿಗೆ ಏನಾಗುತ್ತೆ ಅಂತಂದರೆ ನಮ್ಮ ಅಜಿತ್ ಕೂಡ ಹೇಳ್ತಾರೆ, ನೋಡು ನಮ್ಮ ಇನ್ನೂ ಸ್ವಲ್ಪ ದಿನ ನನ್ನ ಹೆಂಡತಿಯಾಗಿ ಈ ಕಾಂಟ್ರಾಕ್ಟ್ ಮದುವೆನ ಮುಂದುವರ್ಸೋಣ ಅಂತ ಕೇಳ್ತಾರೆ. ಆಯ್ತು ಸಾಹೇಬ್ರೆ, ಅತ್ತೆಗೋಸ್ಕರ ಮಾತ್ರ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ತಾರೆ. ಸೊ ನಾನು ಇದರಲ್ಲಿ ಎಲ್ಲ ನನ್ನ ಕನಸುಗಳನ್ನು, ನಮ್ಮ ಅಪ್ಪನ ಆಸೆಗಳನ್ನು ಎಲ್ಲ ಮರೆತುಬಿಟ್ಟಿದ್ದೀನಿ. ಒಂದು ತಿಂಗಳು ಮಾತ್ರ ಆಮೇಲೆ ಅಂತ ಹೇಳ್ತಾಳೆ. 1 ತಿಂಗಳು ಮಾತ್ರನಾ ಅಂದ ತಕ್ಷಣ ಹೌದು, 1 ತಿಂಗಳು ಮಾತ್ರ ಅಂತ ಹೇಳ್ತಾಳೆ. ನಿಮ್ಮ ಕನಸುಗಳಿಗೆ ಯಾವುದು, ನನ್ನ ಅಪ್ಪನ ಕನಸುಗಳಿದೆ, ಅದೆಲ್ಲ ನಾನೇ ಕೇಳಬೇಕು ನಿಮಗೆ. ಕಾಂಟ್ರಾಕ್ಟ್ ಮುಗಿದ್ಮೇಲೆ ನನ್ನ ಪಾಡಿಗೆ ನಾನು, ನಿನ್ನ ಪಾಡಿಗೆ ನೀನು ಅಂತ ಹೇಳ್ತಾಳೆ. ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅಂಜು ವಿಡಿಯೋ ಮಾಡ್ತಿರ್ತಾಳೆ. ಅಲ್ಲಿಗೆ ನಚ್ಚಿ ಆಗಮನ ಕೂಡ ಆಗುತ್ತೆ. ಸೊ ಮತ್ತು ಆಮೇಲೆ ನನ್ನ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅಂತ ಹೇಳ್ತಾಳೆ ಭೂಮಿ. ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಕಲ್ತಿರೋದೇ 3 ಅಕ್ಷರ ಇಂಗ್ಲೀಷು. ಅದರಲ್ಲಿ ಇಂಗ್ಲೀಷ್ ಎಲ್ಲಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿಲ್ಲ. ಆಯಿತು, ಏನು ಹೇಳು ಅಂತಾರೆ. ನನ್ನ ಪರ್ಮಿಷನ್ ಇಲ್ಲದೆ ಚಿನ್ನ ಯಾರನ್ನ ಮುದ್ದು ಅಂತ ಕರೆಯೋಗಿಲ್ಲ, ನನ್ನ ಮುಟ್ಟವಾಗಿಲ್ಲ ಅಂತ ಹೇಳಿ ಕಂಡೀಷನ್ಗಳನ್ನು ಹಾಕ್ತಾಳೆ. ಇದು ಬೇರೆ ಆಯ್ತು ಅಂತ ಒಪ್ಕೋತಾರೆ. ಸೊ ಈ ಕಡೆ ನಚ್ಚಿ ಬಂದು ಅಂಜುಗೆ ಬೈದ್ಬಿಟ್ಟು ಏನು ಮಾಡ್ತಿದೀಯ ನೀನು, ಇಬ್ಬರು ಗಂಡ ಹೆಂಡತಿ ಪ್ರೈವೇಸಿನ ಹಾಳು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೈತಾರೆ. ಇಲ್ಲ ನಚ್ಚಿ ಅದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲ, ನಾವು ಕೂಡ ಮದುವೆ ಆದಮೇಲೆ ಗಂಡ ಹೆಂಡತಿ ಅಲ್ವಾ, ನಾವು ಹೇಗೆ ಮುಂದೆ ಈ ಥರ ಜಗಳ ಆಡಿದ್ರೆ ಹೇಗೆ ಕಾಂಪ್ರಮೈಸ್ ಮಾಡೋದು ಅಂತ ಅಷ್ಟೇ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತಾಳೆ. ನಿನ್ನ ಆಲೋಚನೆ ಏನೋ ಸರಿ ಇದೆ, ಆದರೆ ಇಬ್ಬರು ಗಂಡ ಹೆಂಡತಿ ಮಾತಾಡೋದನ್ನು ರೆಕಾರ್ಡ್ ಮಾಡೋದು ತಪ್ಪು ಅಂತ ಬೈತಾರೆ. ಸೊ ಇಲ್ಲಿ ದೇವಯಾನಿ ಪ್ಲ್ಯಾನ್ ತಲೆ ಕೆಳಗಾಗುತ್ತೆ. ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಅಂಜುಗೆ. ಅಲ್ಲಿ ನಚ್ಚಿ ಬಂದು ತಡೀತಾರೆ. ಸೊ ದೇವಯಾನಿ ಏನು ಪ್ಲ್ಯಾನ್ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಭೂಮಿ ನೋಡಿದರೆ ಏನಪ್ಪ ಅಂತಂದರೆ 1 ತಿಂಗಳಲ್ಲಿ ಅಂಜು ಲೈಫ್ ಹಾಳಾಗಲೇ ನಾನು ಕಾರಣ, ಅದೇ ಕಾರಣ ಆಗ್ತೀಯ ನೀನು ಅಂದಾಗ ಹೌದು, ಅವಳು ಮದುವೆಗೋಸ್ಕರ ತಾನೇ ಈ ಕಾಂಟ್ರಾಕ್ಟ್ ಮದುವೆ ಆಗಿರೋದು. ಈಗ 1 ತಿಂಗಳಲ್ಲಿ ನಚ್ಚಿ ಮತ್ತು ಅಂಜು ಮದುವೆನ ಮಾಡಲೇಬೇಕು ಅಂತ ಭೂಮಿ ಹೇಳ್ತಾಳೆ. ಈಗ ಇಬ್ಬರು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಏನಾಗುತ್ತೆ ಕತೆ ರೋಚಕವಾಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.